ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಹುಬ್ಬಳ್ಳಿ ನೇಹಾ ಹಿರೇಮಠ್ ಸಾವಿನ ಪ್ರಕರಣ, ಆಕೆಯನ್ನು ಆ ಸ್ಥಿತಿಗೆ ತಂದಂತ ಫಯಾಜ್ ಮೇಲೆ ಯಾವ ರೀತಿ ಆಕ್ರೋಶ ಸ್ಫೋಟವಾಗಿದೆ, ಹುಬ್ಬಳ್ಳಿ ಧಾರವಾಡದ ಮಂದಿ ಯಾವ ರೀತಿ ಕುದೀತಾ ಇದ್ದಾರೆ ನೋಡ್ತಿದ್ದೀವಿ ನಾವು. ಅಲ್ಲಿ ಪಕ್ಷಾತೀತವಾಗಿ ಆಕ್ರೋಶ ವ್ಯಕ್ತವಾಗ್ತಿದೆ, ರಾಜಕೀಯ ಬಣ್ಣವೂ ಕೂಡ ಕಾಣಿಸ್ತಾ ಇದೆ. ಆದರೆ ಅಸಲಿಗೆ ಜನ ಏನಂತಿದ್ದಾರೆ ನೋಡಿ, ಅದರ ಬಗ್ಗೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ರಿಪೋರ್ಟನ್ನು. ಕರ್ನಾಟಕದಲ್ಲಿ ಯೋಗಿ ಮಾಡೆಲ್ ಯಾಕೆ ಬರಬಾರ್ದು, ಯಾಕಾಗ್ತಿಲ್ಲ ನಮ್ಮಲ್ಲಿ ಅಂಥ ಕೆಲಸವನ್ನು ಮಾಡೋದಿಕ್ಕೆ ಅನ್ನುವ ಪ್ರಶ್ನೆಯನ್ನೇ ಎತ್ತಿದ್ದಾರೆ ವಿದ್ಯಾರ್ಥಿನಿಯರು, ಅಲ್ಲಿನ ಯುವಕರು, ಸಂಘಟನೆಗಳು. ಅಷ್ಟೇ ಅಲ್ಲ, ನಮ್ಮ ಸಮುದಾಯದ ಹುಡುಗಿ ಮೇಲೆ ಕಣ್ಣು ಹಾಕಿ ಇಂಥ ಸ್ಥಿತಿ ತಂದಿದ್ದಕ್ಕೆ ನಾವು ಸುಮ್ಮನೆ ಬಿಡಲ್ಲ ಅನ್ನುವಂಥ ಆಕ್ರೋಶ ಭುಗಿಲೆದ್ದಿದೆ. ಒನ್ ಬೈ ಒನ್ ಅವರ ಮಾತುಗಳಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಪಕ್ಷಾತೀತವಾಗಿ ರಾಜಕಾರಣಿಗಳು ಕೂಡ ಈ ಘಟನೆಯನ್ನ ಖಂಡಿಸ್ತಾ ಇರೋದು. ಫಯಾಜ್ನ ಎನ್ಕೌಂಟರ್ ಆಗಬೇಕು, ಆತನಿಗೆ ಗಲ್ಲು ಶಿಕ್ಷೆಯಾಗಬೇಕು ಅನ್ನುವಂಥ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನ್ ನಡೀತಾ ಇದೆ ಹಾಗಾದ್ರೆ? ಇಷ್ಟು ಧೈರ್ಯ ಬಂದಿದ್ದು ಎಲ್ಲಿಂದ ಆತನಿಗೆ? ಹೋಗಿ ಬೇಕಾಬಿಟ್ಟಿಯಾಗಿ ಓಕೆ ಜಗಳ ಆಗತ್ತೆ, ಮತ್ತೊಂದಾಗತ್ತೆ, ಅದು ಬೇರೆ. ಆದರೆ ಈ ರೀತಿ ಹಾಡ ಹಗಲು ಕ್ಲಾಸ್ ರೂಮಿಂದ ಹೊರಗಡೆ ಬಂದ ಹುಡುಗಿಯನ್ನ ಇಷ್ಟು ಭೀಕರವಾಗಿ ಬರ್ಬರವಾಗಿ ಸಾಯಿಸ್ತಾನೆ 10 ಬಾರಿ ಚುಚ್ಚಿ ಅಂದ್ರೆ ಆತನ ಮನಸ್ಥಿತಿ ಹೇಗಿರಬೇಡ, ಆತನ ಹಿನ್ನೆಲೆ ಹೇಗಿರಬೇಡ ಅನ್ನೋದ್ರ ವಿಚಾರದಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋಡ್ತಾ ಇದ್ರಿ ವಿದ್ಯಾರ್ಥಿನಿಯರ ಮಾತುಗಳನ್ನು ಕೇಳಿಸ್ಕೊಳ್ಳಿ ಒಮ್ಮೆ. ಮತ್ತೊಂದ್ ಕಡೆ ನೇಹಾ ಹಿರೇಮಠ್ ತಾಯಿಯ ಕಣ್ಣೀರ್ಗೆ ಮರುಗ್ತಾ ಇದ್ದಾರೆ ಹುಬ್ಬಳ್ಳಿ ಧಾರವಾಡದ ಮಹಿಳೆಯರು. ಇವತ್ತು ಅವ್ರ ಮನೆ ಹೆಣ್ಣು ಮಗಳಿಗೆ ಬಂದಿದೆ. ಒಬ್ರು ಕಾರ್ಪೊರೇಟರ್, ದೊಡ್ಡ ಸ್ಥಾನಮಾನದಲ್ಲಿರೋರ ಹೆಣ್ಣು ಮಕ್ಕಳ ಮೇಲೆ ಈ ರೀತಿ ಕಣ್ಣು ಹಾಕ್ತಾರೆ ಅಂದ್ರೆ ಇನ್ನು ಬಡವ್ರ ಮನೆ ಹೆಣ್ಣು ಮಕ್ಕಳ ಕಥೆ ಏನು ಅನ್ನುವಂಥ ಪ್ರಶ್ನೆ ಎತ್ತಿ ವೇದಿಗಿಳಿದಿದ್ದಾರೆ. ಇವತ್ತು ಲಿಂಗಾಯತ ಸಮುದಾಯದ ಮನೆ ಮಗಳ ಪರಿಸ್ಥಿತಿ ಹಿಂಗಾಗಿದೆಯಲ್ಲ ಅನ್ನುವಂಥ ಒಂದು ಆಕ್ರೋಶವೂ ಕೂಡ ಅಲ್ಲಿ, ಜಾತಿ ಅಸ್ಮಿತೆಯೂ ಕೂಡ ಕಾಣಿಸ್ತಾ ಇದೆ. ಅದನ್ನು ನೋಡ್ತಾ ಇದೀವಿ. ಒಂದ್ ಕಡೆ ರಾಜಕಾರಣಿಗಳ ಸ್ಟೇಟ್ಮೆಂಟ್ ನೋಡಿ. ಮಹೇಶ್ ತೆಂಗಿನಕಾಯಿ ಎನ್ಕೌಂಟರ್ ಯಾಕೆ ಆಗ್ಬಾರ್ದು ಅನ್ನೋ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷರು, ಅಲ್ಲಿನ ಲೋಕಲ್ ಲೀಡರ್ಸ್ ಕೂಡ ಅದೇ ಮಾತು ಹೇಳ್ತಾ ಇರೋದು. ಕೊಡಿ ನಮಗೆ ಫಯಾಜ್ನನ್ನ, ಆತನಿಗೆ ತಕ್ಕ ಶಾಸ್ತಿ ಮಾಡ್ತೀವಿ, ಒಬ್ಬ ಅಮಾಯಕ ಹೆಣ್ಣು ಮಗಳ ಜೀವ ತೆಗೆದಿರುವ ಫಯಾಜ್ನನ್ನ ಮುಗಿಸ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಕೂಡ ರೊಚ್ಚಿಗೆದ್ದಿದ್ದಾರೆ. ಯಾಕಂದ್ರೆ ಇದು ರಾಜಕೀಯ ಸ್ವರೂಪ ಪಡ್ಕೊಳ್ಳೋದು. ಮೊದಲೇ ಹಿಂದುತ್ವ ಕೇಸರಿ ಕಲರವ ಜಾಸ್ತಿ ಇರುವಂತ ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಎಲೆಕ್ಷನ್ ಹೊಸ್ತಿಲಲ್ಲಿ ಈ ಘಟನೆ ಆಗಿರೋದು ಬಿಜೆಪಿಗರಿಗೆ ಬಹುದೊಡ್ಡ ಅಸ್ತ್ರವಾಗಿದೆ. ಎಲ್ಲಿ ತಮಗ ಕಾಸ್ಟ್ಲಿ ಆಗುತ್ತೋ, ಕಾಂಗ್ರೆಸ್ ಸರ್ಕಾರ ಆಡಳಿತ ವೈಫಲ್ಯ ಅಂತ ತಮಗೆ ಆ ಹಣೆಪಟ್ಟಿಯನ್ನ ಕಟ್ತಾರೋ ಅಂತ ಆಲ್ರೆಡಿ ಶುರುವಾಗಿರೋದ್ರಿಂದ ಕಾಂಗ್ರೆಸ್ನವರು ಕೂಡ ಅಷ್ಟೇ ತೀವ್ರತೆಯಲ್ಲಿ ನಾವು ಇದನ್ನ ಖಂಡಿಸ್ತೀವಿ ಅಂತ ಅಖಾಡಕ್ಕೆ ಇಳಿದಿರೋದು. ಮತ್ತೊಂದು ಕಡೆ ಬಸವರಾಜ ಬೊಮ್ಮಾಯಿ ಅವರು, ಮಾಜಿ ಮುಖ್ಯಮಂತ್ರಿಗಳು ಹೇಳ್ತಾರೆ, ಮಿನಿಸ್ಟರ್ಗಳ ಸ್ಟೇಟ್ಮೆಂಟ್ನ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ವೈಯಕ್ತಿಕ ವಿಚಾರಗಳಿಂದ ಆಗಿದ್ದು ಅಂತ ಹೇಗೆ ಜಡ್ಜ್ಮೆಂಟ್ ಕೊಡ್ತೀರಾ ಅನ್ನುವಂಥ ಪ್ರಶ್ನೆಯನ್ನ ಎತ್ತಿದ್ದಾರೆ. ಗುಂಡಗಳ ರಾಜ್ಯ ಆಗಿದೆ. ಸಮಾಜಘಾತ ಶಕ್ತಿಗಳಿಗೆ ಪೊಲೀಸ್ ಸ್ಟೇಷನ್ದಲ್ಲಿ ರಾಜ್ಯ ಮರ್ಯಾದೆ ಸಿಗ್ತಾ ಇದೆ. ಇಂಟರ್ಫಿಯರ್ ಆಗಿ ಮಧ್ಯಪ್ರವೇಶ ಆಗಿ ಒಂದು ಬಿಡಿಸುವಂಥ ಕೆಲಸ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೆದಿದೆ. ಕಾಲೇಜ್ ಕ್ಯಾಂಪಸ್ಸಲ್ಲಿ ಹಗಲು ಹೊತ್ತು ಎಲ್ಲರೂ ಎದುರುಗಡೆ ಒಬ್ಬ ಹುಡುಗ ಆ ಹೆಣ್ಮಗುಗೆ 9 ಬಾರಿ ಇರಿದು ಓಡೋಗ್ತಾನೆ ಅಂತಂದರೆ ಅವನ ಹಿಂದೆ ಯಾವ ಶಕ್ತಿ ಇದೆ, ಯಾವ ಪ್ರಚೋದನೆ ಇದೆ, ಯಾವ ಷಡ್ಯಂತ್ರ ಇದೆ, ಅವನಿಗೆ ಅಷ್ಟು ಧೈರ್ಯ ಹೆಂಗೆ ಬಂತು? ಪ್ರಹ್ಲಾದ್ ಜೋಶಿ ಅವರು, ಇದು ಅತ್ಯಂತ ಖಂಡನೀಯ. ಪದೇ ಪದೇ ಇಂಥ ಘಟನೆಗಳು ಬೇರೆ ಬೇರೆ ಸ್ವರೂಪದಲ್ಲಿ ಆಗ್ತಿವೆ ಅಂದ್ರೆ ಕೊಟ್ಟಿರುವಂತಹ ಸಲುಗೆ, ಒಬ್ಬರ ತುಷ್ಟೀಕರಣ, ಈ ಸರ್ಕಾರದ ನೀತಿಯೇ ಇದಕ್ಕೆ ಕಾರಣ ಅಂತ ಕಿಡಿಕಾರಿರೋದು. ಸೊ ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಇದು ಯಾವ ರೀತಿ ಆಯಾಮವನ್ನು ಪಡ್ಕೊಳ್ತಾ ಇದೆ, ಅದು ಕೂಡ ಎಲೆಕ್ಷನ್ ಹೊಸ್ತಿಲಲ್ಲಿ ಗಮನಿಸಬಹುದು ನಾವು. ಲವ್ ಜಿಹಾದ್ ನನಗೆ ಬಂದಿರೋ ಮಾಹಿತಿಯ ಪ್ರಕಾರ ಅವರಿಬ್ಬರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಅದು ಯಾವಾಗ ಆ ಹೆಣ್ಮಗಳು ದೂರ ಹೋಗಕ್ಕೆ ಶುರು ಮಾಡಿದ್ಲು, ಆಗ ಈ ರೀತಿ ಅವನು ಹುಡುಗ ಹೋಗಿ ಸ್ಟ್ಯಾಪ್ ಮಾಡಿರ್ತಕ್ಕಂಥದ್ದು ನೋಡಿ. ಹತ್ಯೆ ಅವತ್ತು ಸಹ ಒಂದು ವೈಯಕ್ತಿಕವಾದಂಥ ಒಂದು ಘಟನೆ, ಅದನ್ನು ನಾವು ತೀವ್ರವಾಗಿ ಖಂಡಿಸೋದರ್ಥದಲ್ಲಿ ಅದು ಯಾರು ಆ ಒಂದು ಕೆಲಸವನ್ನು ಮಾಡಿದ್ದಾರೆ ಅವ್ರು ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ತೀವಿ. ಫ್ರೆಂಡ್ಸು ಎಲ್ಲ ಕೂಡ ಆಗ್ತವೆ. ಇದರ ಅರ್ಥ ಆ ಸಮಾಜಕ್ಕಾಗಲಿ
ಅಥವಾ ಯಾವುದೇ ಒಂದು ಇದಕ್ಕೆ ಕೊಡುವಂಥದ್ದಲ್ಲ. ಒಬ್ಬ ವ್ಯಕ್ತಿ ಮಾಡಿ ತಪ್ಪಿಗೆ ಇವತ್ತು ಲಿಂಗಾಯತರಾಗಿ ನಾವು ಯಾರೋ ಒಬ್ಬರು ತಪ್ಪು ಮಾಡಿದ್ರೆ, ನಾನು ತಪ್ಪು ಮಾಡಿದರೆ ಇಡೀ ಸಮಾಜ ತಪ್ಪ? ಜಿ ಪರಮೇಶ್ವರ್ ಅವರ ಸ್ಟೇಟ್ಮೆಂಟ್ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಅವರಿಬ್ಬರು ಪ್ರೀತಿಸ್ತಾ ಇದ್ರು, ಆಕೆ ದೂರವಾಗೋದಕ್ಕೆ ನೋಡಿದಾಗ ಬೇರೆ ಮದುವೆನೋ ಇನ್ನೇನೋ ವಿಚಾರ ಬಂದಾಗ ರೊಚ್ಚಿಗೆದ್ದು ಹೀಗೆ ಮಾಡಿದ್ದಾನೆ ಅನ್ನುವಂಥ ಸ್ಟೇಟ್ಮೆಂಟ್ಗೆ ಆಕ್ರೋಶ ವ್ಯಕ್ತವಾಗ್ತಿದೆ. ನೀವು ಅದು ಹೇಗೆ ಹೇಳ್ತೀರಿ? ಆಕೆ ಪ್ರೀತಿಸ್ತಾ ಇದ್ಲು ಅಂತ ಹೇಗೆ ಹೇಳ್ತೀರಿ? ಸರಿ, ಪ್ರೀತಿಯಲ್ಲೆಲ್ಲಾದರೂ ಇಂತಹ ಕ್ರೌರ್ಯ ಬರೋದಕ್ಕೆ ಸಾಧ್ಯವಾ? ಪ್ರೀತಿ ಪ್ರೇಮಕ್ಕೆ ಕರುಣೆ ಇರುತ್ತೆ, ಪರಸ್ಪರ ಗೌರವ ಇರುತ್ತೆ. ಇದನ್ನು ಯಾರಾದರೂ ಪ್ರೀತಿ ಅಂತಾರ? ಇಂತಹ ಕೆಟ್ಟ ದುಷ್ಟ ಮನಸ್ಥಿತಿಯವರು ಯಾರು ಅನ್ನೋದನ್ನು ನಿಮ್ಗೆ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಿಲ್ವಲ್ಲ. ಇದು ಆಕಸ್ಮಿಕವಾಗಿ ಆಗಿದ್ದು ಅಂತ ಹೇಳಿಕೆ ಕೊಡ್ತಾರೆ ದೊಡ್ಡ ದೊಡ್ಡ ಸ್ಥಾನಮಾನದಲ್ಲಿರೋರು. ಅಂದರೆ ಏನು ಮಾಡ್ತಿದೆ ಸರ್ಕಾರ ಅಂತ ಬೇರೆ ಆಕ್ರೋಶ ವ್ಯಕ್ತವಾಗ್ತಿದೆ. ಸೊ ಹುಬ್ಳಿ ಧಾರವಾಡದ ಈ ಕೇಸ್ ಕರ್ನಾಟಕದ ಎಲೆಕ್ಷನ್ ಹೊಸ್ತಿಲಲ್ಲಿ ನಡೆದಿರುವಂಥ ಈ ಪ್ರಕರಣ ಬಹುದೊಡ್ಡ ತಿರುವನ್ನ ಕೊಟ್ಟರೂ ಅಚ್ಚರಿ ಇಲ್ಲ. ರಾಜಕೀಯ ಆಯಾಮದಲ್ಲಿ ನೋಡೋದಿಕ್ಕೆ ಹೋದರೆ ಮತ್ತೊಂದು ಕಡೆ ರಾಜ್ಯವ್ಯಾಪಿ ಪೋಷಕರು ಕಂಗಾಲಾಗಿದ್ದಾರೆ. ಏನಪ್ಪ ನಮ್ಮನೆ ಹೆಣ್ಮಕ್ಳ ಕತೆ ಏನು? ಈ ಥರ ಊಹೆ ಮಾಡಿಕೊಳ್ಳಲಾಗದಂಥ ಘಟನೆಗಳು ಏಕಾಏಕಿ ದಾಳಿಗಳಾಗ್ತವೆ ಅಂದರೆ ಎಲ್ಲಿ ಬದುಕ್ತಿದ್ದೀವಿ ಅನ್ನುವಂಥ ಆತಂಕದ ವಾತಾವರಣವೂ ಆವರಿಸ್ಕೊಳ್ತಾ ಇದೆ. ಕಾದ್ ನೋಡಬೇಕು ಸರ್ಕಾರ ಇದಕ್ಕೆ ಏನು ಉತ್ತರ ಕೊಡಲಿದೆ ಅಂತ. ಯಾಕಂದರೆ ಮಿನಿಸ್ಟರ್ಗಳು ಬಿಜೆಪಿಯವರು ವಿರುದ್ಧ ಮುಗಿ ಬೀಳ್ತಿದ್ದಾರೆ. ಎಲ್ಲದಕ್ಕೂ ಇಂಥ ಬಣ್ಣವನ್ನು ಬಳಿಯೋದಕ್ಕೆ ಹೋಗಬೇಡಿ, ಸಹಕರಿಸಿ, ಶಾಂತಿಯನ್ನು ಕಾಪಾಡೋದಕ್ಕೆ ಸಹಕರಿಸಿ. ಎಲೆಕ್ಷನ್ ಇದೆ ಅಂತ ಇದನ್ನು ಅಸ್ತ್ರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ನ್ಯಾಯ ಕೊಡಿಸುವ ಪ್ರಯತ್ನ ಒಗ್ಗಟ್ಟಿನಿಂದ ಮಾಡೋಣ ಅನ್ನುವಂಥ ಸಂದೇಶವನ್ನು ಕೊಡ್ತಿರೋದು ಸಿದ್ದರಾಮಯ್ಯನವರು. ಈ ಘಟನೆ ಬೆಳಕಿಗೆ ಬರ್ತಾ ಇದ್ದ ಹಾಗೆ ಟ್ವೀಟ್ ಮಾಡಿ ತಕ್ಷಣಕ್ಕೆ ಅರೆಸ್ಟ್ ಮಾಡಿದ್ದೀವಿ, ಕ್ರಮವನ್ನು ಕೈಗೊಳ್ತೀವಿ, ಇದಕ್ಕೆ ಬೇರೆ ರಾಜಕೀಯ ಬಣ್ಣ ಬೆರೆಸೋದಕ್ಕೆ ಹೋಗಬೇಡಿ ಅಂತ ಹೇಳಿರೋದು. ನಿಮ್ಮ ಅವಧಿಯಲ್ಲಿ ಎಷ್ಟು ಕೇಸ್ಗಳಾಗಿರಲಿಲ್ಲ ಅಂತ ಜಿ ಪರಮೇಶ್ವರ್ ಅವರು ಎಷ್ಟು % ಆಗಿತ್ತು ಯಾರು ಗೃಹ ಸಚಿವರಾಗಿದ್ದಾಗ ಅನ್ನುವಂಥ ಲೆಕ್ಕ ಕೊಟ್ಟು ಕೌಂಟರ್ ಕೊಡ್ತಿರೋದು ಎಲ್ಲ ನೋಡ್ತಾ ಇದ್ದೀವಿ. ರಾಜಕೀಯ ಕೆಸರಚಾಟಕ್ಕೂ ಕೂಡ ಇದು ದಾರಿ ಆಗ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.